ಕರುನಾಡಿಗೆ ನಮಸ್ಕಾರ. ನಾಳೆ TET ಕರ್ನಾಟಕ TET ಪರೀಕ್ಷೆ ಇದೆ. ನೀವೆಲ್ಲರೂ ನಾಳೆ TET ಪರೀಕ್ಷೆಯನ್ನು ಬರೆಯಲು ಹೊರಟಿದ್ದೀರಿ. ಪೇಪರ್ 1 ಮತ್ತು ಪೇಪರ್ 2 ಇಂಗ್ಲಿಷ್ ಈ ವಿಭಾಗದಲ್ಲಿ 30 ಮಾರ್ಕ್ಸ್ಗಳು ಇವೆ. ಆ್ಯಕ್ಚುಲಿ ನಾನು ನಿಮಗೆ ಮಾತು ಕೊಟ್ಟಿದ್ದೆ, ನಾನು ಈ 30 ಮಾರ್ಕ್ಸ್ಗಳನ್ನು ಕಂಪ್ಲೀಟಾಗಿ ನಿಮಗೆ ತೆಗೆದುಕೊಳ್ಳೋ ಸಲುವಾಗಿ ನಾನು ಸಹಾಯ ಮಾಡುತ್ತೇನೆ ಅಂತೇಳಿ ಮೊದಲಿಗೆ ನಾನು ಕ್ಷಮೆ ಕೇಳುತ್ತೇನೆ. ಕಳೆದ 15 ದಿವಸದಿಂದ ವಿಡಿಯೋ TET ಸಲುವಾಗಿ ನನಗೆ ಮಾಡೋಕೆ ಆಗಲಿಲ್ಲ ರೀ. ಅದು ನನ್ನ ವೈಯಕ್ತಿಕ ಸಮಸ್ಯೆ ಆಗಿತ್ತು. ನಮ್ಮ ಶಾಂತಲಕ್ಷ್ಮಿಗೆ ಸ್ವಲ್ಪ ಆರಾಮಿರಲಿಲ್ಲ, ಹೀಗಾಗಿ 8 ದಿವಸ ಹಾಸ್ಪಿಟಲ್ ಕೆಲಸವಾಗಿದ್ದೆ, 2 ದಿವಸ ಸ್ಕೂಲ್ ವಿದ್ಯಾರ್ಥಿಗಳ ಟೂರ್ ಸಲುವಾಗಿದ್ದೆ, ಆಮೇಲೆ ಒಂದು 3 ದಿವಸ ಎಕ್ಸಾಮ್ ಡ್ಯೂಟಿ. ಹೀಗಾಗಿ ಕ್ಷಮೆಯನ್ನು ಕೇಳುತ್ತೇನೆ. ಬಟ್ ನಾಳೆ ಎಕ್ಸಾಮ್ದೊಳಗೆ ಒಂದು ಕ್ವಶನ್ ಕಂಪ್ಲೀಟಾಗಿ ಒಂದು ಕ್ವಶನ್ ಕೇಳುತ್ತಾನೆ. ಯಾವುದು? ಪೇಪರ್ 1 ಅಂದ್ರೆ ಲ್ಯಾಂಗ್ವೇಜ್ 1 ಪೇಪರ್ 1 TET ಮತ್ತು ಪೇಪರ್ 2 TET. ಇಂಗ್ಲಿಷ್ ವಿಭಾಗದೊಳಗೆ ಒಂದು ಪ್ರಶ್ನೆ ಕೇಳ್ತಾರೆ, ಒಂದು ಪೋಯಮ್ ಕೊಟ್ಟಿರ್ತಾರೆ, ಕೆಳಗಡೆ ಕ್ವಶನ್ ಇರ್ತೈತಿ. ಆ ಕ್ವಶನ್ ಆನ್ಸರ್ ಪೋಯಮ್ದೊಳಗೆ ಹುಡುಕ್ಬೇಕು. ಓಕೆ, ಪೋಯಮ್ದೊಳಗೆ ಹುಡುಕುವಾಗ ಒಂದು ಕ್ವಶನ್ ಪ್ರತಿ ಸಾರಿ ಕೇಳುತ್ತಾನೆ. ರೈಮಿಂಗ್ ಸ್ಕೀಮ್, ಈ ಪದ್ಯದಲ್ಲಿ ಯಾವ ರೈಮಿಂಗ್ ಸ್ಕೀಮ್ ಅನ್ನ ಯೂಸ್ ಮಾಡಿದ್ದಾರೆ ಅಂತೇಳಿ ನೀವು ಏನ್ ಮಾಡ್ಬೇಕು ಗೊತ್ತದ್ರಿ? ಆ ಪೋಯಮ್ ಓದುವಾಗ ಅದು 2 ಲೈನ್ ಇದೆಯೋ ಅಥವಾ 3 ಲೈನ್ ಪೋಯಮ್ ಇದೆಯೋ ಅಥವಾ 4 ಲೈನ್ ಪೋಯಮ್ ಇದೆಯೋ ಅಂದ್ರೆ ಸ್ಟಾಂಜಾ ಕೇಳುತ್ತಾನೆ. 2 ಲೈನ್ ಇತ್ತಂದ್ರೆ ಅದಕ್ಕೆ ಕಪ್ಲೆಟ್ ಅಂತೇಳಿ ಕರೀತಾರೆ. 2 ಲೈನ್ಸ್ ಪೋಯಮ್ ಇದ್ರೆ ಅದಕ್ಕೆ ಕಪ್ಲೆಟ್ ಅಂದ್ರೆ 2 ಲೈನ್ ಪದ್ಯ, 2 ಲೈನ್ ಇರುತ್ತವೆ ಅದಕ್ಕೆ. ಇನ್ನು 3 ಲೈನ್ ಇರುವಂತ ಪದ್ಯಕ್ಕೆ ನಾವು ಟ್ರಿಪ್ಲೆಟ್ ಅಂತೀವಿ. 4 ಲೈನ್ ಇರುವಂತ ಒಂದು ಸ್ಟಾಂಜಾ, 4 ಲೈನ್. ಆ ಸ್ಟಾಂಜಾ ರೈಮಿಂಗ್ ಸ್ಕೀಮ್ ಏನು ಇರ್ತೈತಿ ನೋಡ್ರಿ, ಆ ರೈಮಿಂಗ್ ಸ್ಕೀಮ್ ಯಾವುದು? ರೈಮಿಂಗ್ ಸ್ಕೀಮ್ ಹುಡುಕುವಾಗ ರೈಮಿಂಗ್ ವರ್ಡ್ಸ್ ಯಾವ್ದು ಅನ್ನೋದು ನೋಡೋದು. ಸ್ವಲ್ಪ ಲಕ್ಷ ಕೊಡ್ರಿ. ಇದು ರೈಮಿಂಗ್ ವರ್ಡ್ಸ್ ಅಂತಾರೆ, ರೈಮ್ ವರ್ಡ್ಸ್. ಈಗ ಲೇನ ರೇನ ಉಚ್ಚಾರ ಹೆಂಗಿರ್ತಾವ ನೋಡ್ರಿ. ಲೇನ ರೇನ ಉಚ್ಚಾರ ಅರ್ಧ ಸೇಮ್ ಐತಿ. ಹಿಲ್ಲ ಬಿಲ್ ರೈಮಿಂಗ್ ವರ್ಡ್ಸ್ ಅದಾವ್ರಿ. ಇನ್ನು ಪೋಯಮ್ದೊಳಗ ಸಪೋಸ್ 4 ಲೈನದು ಪದ್ಯ ಇತ್ತು. ಓಕೆ, 4 ಲೈನದು ಪದ್ಯದೊಳಗ ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್, ಫೋರ್ತ್ ಲೈನ್, ಈ ಶಬ್ದದ ಕೊನೆ ಶಬ್ದ ನೋಡೋದು ನೀವು. ಕೊನೆ ಶಬ್ದ ನೋಡಿ, ಫಸ್ಟ್ದು ಕೊನೆ ಶಬ್ದ, ಸೆಕೆಂಡ್ ಲೈನ್ದು ಕೊನೆಯ ವರ್ಡ್, ಥರ್ಡ್ ಲೈನ್ದು ಲಾಸ್ಟ್ ವರ್ಡ್, ಫೋರ್ತ್ ಲೈನ್ದು ಲಾಸ್ಟ್ ವರ್ಡ್. ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಎರಡರದು ರೈಮಿಂಗ್ ವರ್ಡ್ಸ್ ಸೇಮ್ ಇದ್ದು, ಈಗ ನೋ ಗ್ರೋ ರೈಮಿಂಗ್ ವರ್ಡ್ಸ್ ಅದಾವ್ರಿ. ಇದಕ್ಕೆ ಎ ಅನ್ನೋದು, ನೋ ಗ್ರೋ ಇದನ್ನು ರೈಮಿಂಗ್ ಸೇಮ್ ಐತಿ, ಹಿಂಗಾಗಿ ಇದಕ್ಕೆ ಎ. ಕೌಸ್ ಬೌಸ್ ಇದು ಬಿ ಅಂದ್ರೆ ಇದು ರೈಮಿಂಗ್ ಸ್ಕೀಮ್ ಯಾವುದು? ಎ ಬಿ. ಎ ಯಾಕ್ರಿ? ನೋ ಗ್ರೋ 2 ರೈಮಿಂಗ್ ಐತಿ, ಅದು ಹಿಂಗಾಗಿ ಎ. ಕೌಸ್ ಬೌಸ್ ಬಿ. ಇದಕ್ಕೆ ಎ ಬಿ ರೈಮಿಂಗ್ ಸ್ಕೀಮ್. ಸಪೋಸ್ ಇನ್ನೊಂದು ಪೋಯಮ್ ಎತ್ತೇಳ್ರಿ, 4 ಲೈನ್ ಇದ್ದು, ಲಾಸ್ಟ್ ವರ್ಡ್ ನೋಡ್ರಿ, ಗ್ರಾಸ್ ಮೇಕ್ ಬಾಸ್ ಲೇಕ್. ಗ್ರಾಸ್ ಬಾಸ್ ಇದು ರೈಮಿಂಗ್ ವರ್ಡ್ಸ್ ಅದಾವ್ರಿ. ಗ್ರಾಸ್ ಬಾಸ್, ಮೇಕ್ ಲೇಕ್ ಇವು ರೈಮಿಂಗ್ ವರ್ಡ್ಸ್ ಅದಾವ. ಹಿಂಗಾಗಿ ಗ್ರಾಸ್ ಎ ಅನ್ನೋದು ಇದು ಬೇರೆ ಐತಿ, ಹಿಂಗಾಗಿ ಇದಕ್ಕೆ ಬಿ ಅನ್ನೋದ್ರಿ. ಇದು ಸೇಮ್ ಅಲ್ಲ, ಇದು ಫಸ್ಟ್ ಲೈನ್ ಥರ್ಡ್ ಲೈನ್ ಸೇಮ್ ಐತಿ. ಎ ಬಿ ಮೇಕ್ ಲೇಕ್ ರೈಮಿಂಗ್ ವರ್ಡ್ಸ್ ಅದಾವ. ಇದಕ್ಕಾಗಿ ಎ, ಇದು ಬಿ, ಮತ್ತೆ ಇದು ಎ, ಇದು ಬಿ. ಗ್ರಾಸ್ ಬಾಸ್ ರೈಮಿಂಗ್ ವರ್ಡ್, ಮೇಕ್ ಲೇಕ್ ರೈಮಿಂಗ್ ವರ್ಡ್ಸ್. ಎ ಬಿ ಇಲ್ಲಿ ನೋಡ್ರಿ, ಎ ಬಿ ಸಿ ಬಿ 4 ಲೈನ್ ಅದಾವ, 4 ವರ್ಡ್. ಇದು ಲೈನ್, ಇದು ಪೋಯಮ್ದ ಒಂದು ಲೈನ್ ಐತಿ. ಲೈನ್ ಕೊನೆ ವರ್ಡ್ ಚೈನ್, ಡಿಯರ್, ಜೆವೆಲ್, ಇಯರ್. ಚೈನ್ಕ ಎ ಅನ್ನೋದು. ಚೈನ್ ಇದು ರೈಮಿಂಗ್ ವರ್ಡ್ಸ್ ಅದೇನ್ರಿ? ಇಲ್ಲ, ಹಿಂಗಾಗಿ ಇದಕ್ಕೆ ಬಿ ಅನ್ನೋದು. ಇದು ಸೇಮ್ ಅದಾವೇನ್ರಿ?
ರೈಮಿಂಗ್ ವರ್ಡ್ಸ್ ಇಲ್ಲ, ಇದು ಜೆವೆಲ್, ಇದು ಬೇರೆ ಐತಿ. ಎ ಬಿ ಸಿ, ಎ ಬಿ ಸಿ. ಇನ್ನು ಇದು ಬಿ ಯಾಕ್ರಿ, ಡಿಯರ್ ಇಯರ್, ಈ ವರ್ಡ್ ರೈಮಿಂಗ್ ವರ್ಡ್ ಇದೆ. ಬಿ ಬಿ. ರೈಮಿಂಗ್ ಸ್ಕೀಮ್ ನೋಡುವಾಗ ಫಸ್ಟ್ ಲೈನ್ದು ಕೊನೆ ವರ್ಡ್, ಸೆಕೆಂಡ್ ಲೈನ್ದು ಕೊನೆ ವರ್ಡ್, ಥರ್ಡ್ ಲೈನ್ ಕೊನೆ ವರ್ಡ್, ಫೋರ್ತ್ ಲೈನ್ ಲಾಸ್ಟ್ ವರ್ಡ್. ಇದು ಎರಡು ಸೇಮ್ ರೈಮಿಂಗ್ ವರ್ಡ್ಸ್ ಇತ್ತಂದ್ರೆ ಎ ಎ, ಇದು ಎರಡು ಸೇಮ್ ಇತ್ತು ಬಿ ಬಿ. ಫಸ್ಟ್ ಸೆಕೆಂಡ್ ಚೇಂಜ್ ಇತ್ತಂದ್ರೆ ಎ ಬಿ, ಫಸ್ಟ್ ಥರ್ಡ್ ಲೈನ್ ಸೇಮ್ ಇತ್ತಂದ್ರೆ ಎ, ಸೆಕೆಂಡ್ ಫೋರ್ತ್ ಇತ್ತಂದ್ರೆ ಬಿ ಬಿ, ಎ ಬಿ ಎ ಬಿ. ಲಾಸ್ಟ್ ಇದನ್ನು ಬೇರೆ, ಎ ಬಿ ಸಿ. ಲಾಸ್ಟ್ ವರ್ಡ್ ಇದು ಸೇಮ್ ಇತ್ತಂದ್ರೆ ಎ ಅನ್ನೋದು, ಸೆಕೆಂಡ್ ಲೈನ್ ಫೋರ್ತ್ ಲೈನ್ ಸೇಮ್ ಇತ್ತಂದ್ರೆ ಬಿ ಬಿ ಅನ್ನೋದು, ಅಥವಾ ಥರ್ಡ್ ಲೈನ್ ಫೋರ್ತ್ ಲೈನ್ ಸೇಮ್ ರೈಮಿಂಗ್ ಸ್ಕೀಮ್ ಅಂದ್ರೆ ಸಿ ಅನ್ನೋದು. ಈ ರೀತಿಯಾಗಿ ಪ್ಲೀಸ್ ರೈಮಿಂಗ್ ಸ್ಕೀಮ್ ಮೇಲೆ ಒಂದು ಕ್ವಶನ್ ಕೇಳುತ್ತಾರೆ. ಪದ್ಯ ನೋಡೋದು, ಪದ್ಯದ ಲಾಸ್ಟ್ ವರ್ಡ್ ಯಾವ್ದು ಅನ್ನೋದು ನೋಡೋದು. ಕ್ಯಾಟ್ ಇತ್ತು, ಇದು ಬ್ಯಾಟ್ ಇತ್ತು, ಲಾಸ್ಟ್ ವರ್ಡ್ ರ್ಯಾಟ್ ಇತ್ತು, ಮ್ಯಾಟ್ ಇತ್ತು. ಯಾವ್ದು ರೈಮಿಂಗ್ ಸ್ಕೀಮ್ ಬರ್ತದೆ ಹೇಳ್ರಿ? ಎ ಎ ಎ ಎ, ಯಾಕಂದ್ರೆ ಅಷ್ಟೆಲ್ಲ ರೈಮಿಂಗ್ ಸ್ಕೀಮ್ ಅದಾವ್ರಿ. ಸಪೋಸ್ ಇದು ಕ್ಯಾಟ್ ಐತಿ, ಇದು ಕಾಲ್ ಅದ, ಇದು ರ್ಯಾಟ್ ಅದರಿ, ಇದು ಬಾಲ್ ಐತಿ. ರೈಮಿಂಗ್ ಸ್ಕೀಮ್ ಹೆಂಗ್ರಿ? ಕ್ಯಾಟ್ ರ್ಯಾಟ್, ಎ ಎ, ಇದು ಬಿ, ಇದು ಬಿ. ಈ ರೀತಿಯಾದಂತ ನಿಮ್ಗೇನ್ ಕೇಳ್ತಾನ್ರಿ, ರೈಮಿಂಗ್ ಸ್ಕೀಮ್ ಕೇಳುತ್ತಾರೆ. ಸೊ ಪ್ಲೀಸ್ ಒಂದು ಕ್ವಶನ್ ಕೇಳುತ್ತಾರೆ. ರೈಮಿಂಗ್ ವರ್ಡ್ಸ್ ಕಂಡು ಹಿಡಿಯುವಾಗ ಲೈನ್ ನೋಡೋದು, ಕೊನೆ ವರ್ಡ್ ಇದು ರೈಮಿಂಗ್ ಸ್ಕೀಮ್ ಯಾವ್ದಾಗ್ತದೆ ನೋಡೋದ್ರಿ. ಸೊ ಮ್ಯಾಕ್ಸಿಮಮ್ ನಿಮ್ ಪರೀಕ್ಷೆದೊಳಗೆ ಕೇಳುತ್ತಾರೆ ಇದು ಅಥವಾ ದಿಸ್ ಅಥವಾ ದಿಸ್. ಓಕೆ, ಥ್ಯಾಂಕ್ ಯು, ನಮಸ್ಕಾರ.